ಸೊ ಈಗ ಪುತ್ತೂರಿನ ಧನರಾಜ್ ಅವರಿಗೆ ಸಾಕಷ್ಟು ಎಕ್ಸ್ಟ್ರೀಮ್ ಸಿಚುವೇಶನ್ಸ್ನ ಫೇಸ್ ಮಾಡುವಂತಹ ಒಂದು ಅವಕಾಶ, ಒಂದು ಅನುಭವ ಪಡ್ಕೊಳ್ಳುವಂತಹ ಒಂದು ಅವಕಾಶ ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿ ಆಗ್ತಾ ಹೋಯ್ತು. ವಿಚ್ ನೀವು ರಿಯಲ್ ಲೈಫಲ್ಲಿ ಆ ಥರ ಸಿಚುವೇಶನ್ಸ್, ಆ ಥರ ಪರ್ಸನ್ಸ್ಗಳನ್ನ ನೋಡಿಲ್ಲ ನನ್ನ ಪ್ರಕಾರ ನಾನು ಹೇಳೋದಾದ್ರೆ. ಬಿಕಾಸ್ ಪುತ್ತೂರ್ನವ್ರು, ನೀವು ಊರ್ನವ್ರು, ನನಗೆ ಗೊತ್ತಾಗುತ್ತದು. ಸೊ ಹಂಗಿರುವಾಗ ಇದೆ ಉಂಟು. ಬಟ್ ಈ ತರದ್ದು ಅಂದ್ರೆ ಈ ತರ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಎಕ್ಸ್ಟ್ರೀಮ್ ಪರ್ಸನ್ಸ್ ಅಂದ್ರೆ ಬೇರೆ ಬೇರೆ ರೀತಿಯ ವ್ಯಕ್ತಿಗಳನ್ನ ನೀವು ಫೇಸ್ ಮಾಡಿ, ಸಿಚುವೇಶನ್ಸ್ ಅನ್ನ ಫೇಸ್ ಮಾಡಿ, ನಿಮಗೆ ಅಭ್ಯಾಸ ಇಲ್ಲ, ಜಾಲಿ ಜಾಲಿ ಈಸಿ ಗೋ ಗೊತ್ತಲ್ಲ, ಆ ತರ ಪರ್ಸನ್ ನೀವು. ಬಟ್ ಈ ತರ ಆಲ್ಮೋಸ್ಟ್ ಒಂದು 3rd 4th ವೀಕಲ್ಲೇ ಸಿಕ್ಕಾಪಟ್ಟೆ ನಿಮಗೆ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಏನಪ್ಪ ಇಲ್ಲಿ ಎಲ್ಲಿ ಬಂದು ಸೇರಿದೀನಿ ಅಂತ. ಬಟ್ ಹನುಮಂತ ಅವರು ಬಂದಿದ್ರಿಂದ ಸಾಕಷ್ಟು ಆಕ್ಚುಲಿ ಒಳ್ಳೇದಾಯ್ತು ನಿಮ್ ಜರ್ನಿಗೆ. ಅದು ನೀವು ಕೂಡ ಒಪ್ಕೊಳ್ತೀರ ಅಂತ ಅನ್ಕೊಳ್ತೀನಿ. ಸೊ ಹೆಂಗ್ ಅನ್ನಿಸ್ತು ನಿಮಗೆ, ಅಂದ್ರೆ ರಿಯಲ್ ಲೈಫ್ ಇಷ್ಟೆಲ್ಲ ಹಿಂಗೆಲ್ಲ ಇರುತ್ತಾ ಅನ್ನೋ ತರ ಫೀಲ್ ಬಂತ? ಯಾಕೆ ಕನ್ಫ್ಯೂಸ್ ಆಗಿದ್ರಿ ಫಸ್ಟ್ ಸ್ಟಾರ್ಟಿಂಗ್ ಒಂದು 3-4 ವೀಕ್ಸ್? ನಂಗೆ ಅದು ಎಲ್ಲ ಮನಸ್ಥಿತಿಗಳು ಆತರ ಇದ್ದಾಗ ನಂಗೆ ಆಬ್ವಿಯಸ್ಲಿ ಅನ್ಸ್ತು. ಅಂತದ್ದೆಲ್ಲ ಸಿಚುವೇಶನ್ ಫೇಸ್ ಮಾಡಿದ. ಫಸ್ಟ್ ಜಗದೀಶ್ ಸರ್ ಜೊತೆ ಆದ ಜಗಳ, ಅಲ್ಲಿ ಎಲ್ಲರೂ ಬಂದು ಮುಗಿಬಿದ್ದು ನನ್ನ ಹತ್ರ ಮಾತಾಡ್ತಿರೋ ರೀತಿ ನೋಡಿದಾಗ ನನಗೆ ಅನ್ಸಿದ್ದು ಇದು ಒಂದಷ್ಟು ದಿನ ಹೋಗ್ಬೋದು, ಆ ಟಾಸ್ಕಿಗೆ ಅಷ್ಟೇ ಇವರು ಆ ರೀತಿ ಆಡ್ತಾರೆ, ಅದ ನಂತರ ಸರಿ ಹೋಗ್ತಾರೆ ಅನ್ನೋ ಒಂದು ಯೋಚನೆ ಕೂಡ ಇರ್ಲಿಲ್ಲ. ಇದು ಹೀಗೆ ಮುಂದುವರಿತದೆ ಅನ್ನೋ ತರ ಅನಿಸ್ತಿತ್ತು. ಈವನ್ ತಂಗಿ ಜಿಂಕೆ ಕೂಡ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದು, ಅಷ್ಟು ಕ್ಲೋಸ್ ಆಗಿ ಇರೋರು, ಆ ಟಾಸ್ಕ್ ಅಂತ ಬಂದಾಗ ನಾನು ಉಸ್ತುವಾರಿ ಮಾಡ್ತಿದ್ದಾಗ ಗೌತಮಿ ಅವರಿಗೆ ಪೌಲ್ ಕೊಡ್ಲಿಲ್ಲ ಅಂತ ಹೇಳಿ, ಯಾಕೆ ಪೌಲ್ ಕೊಡ್ತಿಲ್ಲ, ಗೌತಮಿ ಅವ್ರು ಅಂತಾನ ಪೌಲ್ ಕೊಡ್ತಿಲ್ಲ ಅಂತ ಕೇಳ್ತಾರೆ. ಏನಪ್ಪ ಇದು, ಎಲ್ರು ಕೂಡ ಮಾತಾಡ್ತಿದ್ದವ್ರು ಈಗ ನನ್ನ ಮೇಲೆ ದಬಾಯಿಸ್ತಿದಾರಲ್ಲ ಅಂತ ಅನ್ನಿಸ್ತು. ಅದೆಲ್ಲ ನೋಡಿದಾಗ ನಾನು ಒಬ್ನೇ ಇದ್ದೀನಿ, ಇವರೆಲ್ಲರ ಜೊತೆಗಿದ್ದಾರೆ, ಅಂತದ್ದು ಸಿಚುವೇಶನ್ ಫಸ್ಟ್ ಟೈಮ್ ಫೇಸ್ ಮಾಡ್ತಿದ್ದೀನಿ ಅನ್ನೋ ತರ ಫೀಲ್ ಆಗಿ ಸ್ವಲ್ಪ ಅಲ್ಲಿ ಎಡವಿದ್ದಿದೆ. ಆನಂತರ ಇಲ್ಲ, 3ನೇ ವಾರದಲ್ಲಿ ಕ್ಯಾಪ್ಟನ್ಸಿ ಮುಗ್ದ ನಂತರ ಇಲ್ಲ, ನಾನು ಶಿಶಿರ್ ಅವ್ರಿಗೂ ಕೂಡ ಡಿಸ್ಲೈಕ್ ಕೊಟ್ಟು, ಏನೆಲ್ಲ ಕಾರಣ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು, ಎಲ್ಲ ಲೈಕ್ ಕೊಟ್ಟು, ನಾನು ಮತ್ತು ಹಂಸ ಅವರ ಅನ್ಸುತ್ತೆ ಇಬ್ರು ಮಾತ್ರ ಡಿಸ್ಲೈಕ್ ಕೊಟ್ಟು ಕಾರಣಗಳನ್ನ ತಿಳಿಸ್ತೇನೆ. ಮತ್ತೆ ಮತ್ತೆ ಸ್ಟ್ರಾಂಗ್ ಆಗ್ತಾ ಹೋಗಿದ್ದೀನಿ, ಸಿಚುವೇಶನ್ ಫೇಸ್ ಮಾಡ್ಬೇಕು ಅಂತ ನಿಂತಿದ್ದೀನಿ. ಜರ್ನಿ ಎಷ್ಟು ದೂರ ಬರ್ಲಿಕ್ಕೆ ಹನುಮಂತ ಅವರ ಕಾಂಟ್ರಿಬ್ಯೂಷನ್ ಇದೆ ಧನರಾಜ್ ಅವರ ಆಟದಲ್ಲಿ? ಅಂದ್ರೆ ಕಾಂಟ್ರಿಬ್ಯೂಷನ್ ಇದೆ ಮೀನ್ಸ್ ಸಪೋರ್ಟ್ ಸಿಸ್ಟಮ್ ಸಿಕ್ಕಿದಾಯ್ತಲ್ಲ, ಅವರಿಂದ ನನ್ನ ಮನ್ಸು ಖುಷಿಯಾಗಿದೆ. ನಾನು ಅವ್ರ ಜೊತೆ ಇರೋದು, ಅವ್ರು ನನ್ನ ಜೊತೆ ಇರೋದು, ಇಬ್ರಿಗೂ ಈಕ್ವಲ್ ಆಗಿ ಒಂದು ಬಾಂಡಿಂಗ್. ಆದ್ರೆ ಅದು ಆಟಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ನಮ್ಮ ಬಾಂಡಿಂಗ್. ನಾವು ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಎಂಜಾಯ್ ಮಾಡ್ಕೊಂಡು ಆಡೋ ರೀತಿಯಲ್ಲಿ ಅದು ಹೆಲ್ಪ್ ಆಗಿದೆ. ಮೆಂಟಲ್ ಸ್ಟೇಟ್ ಶಾಂತವಾಗಿ ಇರ್ಲಿಕ್ಕೆ ಅದು ಸಹಾಯ ಆಗಿದೆ. ಖಂಡಿತ ಅಲ್ವಾ? ಕರೆಕ್ಟ್.